ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ಇವತ್ತು ನಾನೊಂದು ಸೀರಿಯಸ್ ಸ್ಟೋರಿನ ನಿಮ್ಮ ಮುಂದೆ ಇಡಕೊಟ್ಟಿರುವಂಥದ್ದು. ನೀವೇನು ತಮ್ಮನೇ ನೋಡಿದ್ದೀರಾ, ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಇದರಲ್ಲಿ ನಿಮ್ಮ ಒಂದು ಹೀರೋಸ್ ಯಾವ ರೀತಿ ಈ ಒಂದು ಸ್ಟೋರಿನ ಸ್ಟಾರ್ಟ್ ಮಾಡಿ ಯಾವ ರೀತಿ ಒಂದು ಸ್ಟೋರಿನ ಮುಗಿಸಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಒಂದು ಘಟನೆನ ನಾನು ನಿಮ್ಮ ಮುಂದೆ ಇಡಕೊಟ್ಟಿರುವಂಥದ್ದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ ಲೆಸ್ ಆದ ಒಂದು ಊರಿನ ರಾಜ. ಯಾವ ರೀತಿ ರಾಜ ಅಂತಂದ್ರೆ ನೀವು ಹೀರೋ ಆಗಂತೂ ಕನ್ಸಿಡರ್ ಮಾಡೋದಕ್ಕಾಗಲ್ಲ, ಒಂದು ದಿ ವಿಲನ್ ಆಗಿನೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಇಡೀ ಒಂದು ರಾಜ್ಯನ ಕಾಂಕ್ವೈರ್ ಮಾಡಿಕೊಂಡು ಅಲ್ಲಿ ಏನು ಇರಲ್ಲ ಗುರು, ಅಂದ್ರೆ ಪ್ರತಿ ಒಂದು ವಿಲನ್ಸ್ ಇರೋ ಜಾಗದಲ್ಲಿ ಇವ್ರು ಆ ಒಂದು ಕಾಂಕ್ವೈರ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ರಾಜನಾಗಿ ನಿಂತ್ಕೊಂತಾರೆ. ಅಂದ್ರೆ ಅಲ್ಲಿ ಆ ಎಂಪೈರರ್ ನಡೆಸ್ತಿರುವಂಥದ್ದು ಒಂದು ರಾವಣ ರೀತಿನೇ ಒಂದು ಎಂಪೈರರ್ನ ಸೃಷ್ಟಿ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಆ ಒಂದು ರಾಜ್ಯದಲ್ಲಿ ಅವರ ಒಂದು ಕಂಪ್ಲೀಟ್ ಪವರ್ಫುಲ್ ಆಗಿ ನಿಂತಿರ್ತಾರೆ. ಆ ಕೋಟೆನ ಹೊಡೆಯೋದಕ್ಕೆ ಯಾರ ಕೈಯಿಂದನೂ ಸಾಧ್ಯ ಇಲ್ಲ. ಯಾಕೆಂದ್ರೆ ಆ ಒಂದು ಕೋಟೆನ ಹೊಡೆದ್ಬಿಟ್ಟೇನೆ ಒಳಗಡೆ ಹೋಗಿ ಕೂತಿರುವಂಥದ್ದು. ಹೌದು, ನೀವು ಅನ್ಕೊಂಡಿರೋ ರೀತಿ KGF ರೀತಿನೇ ವೈಬ್ ಬರ್ತಿರ್ಬಹುದು ನಿಮಗೆ. KGF ಒಳಗಡೆ ನುಗ್ಗಿ ಯಾವ ರೀತಿ ಕಾಂಕ್ವೈರ್ ಮಾಡಿಕೊಂಡು ಆ ಒಂದು ರಾಜನ ನಿಲ್ಸಿದ್ರಲ್ಲ, ಅದಾದ್ಮೇಲೆ ಬರುವಂಥ ಸ್ಟೋರಿನೇ ಇದು ಆಗಿರುವಂಥದ್ದು. ಅಂದ್ರೆ ಹೌದು, ಇಲ್ಲಿ ಯಶ್ ಅವ್ರ ಬಗ್ಗೆನೇ ನಾನು ಮಾತಾಡ್ತಿರುವಂಥದ್ದು. ಕ್ಯಾರೆಕ್ಟರ್ ನೇಮ್ ಬಗ್ಗೆ ಈಗ ಯೋಚನೆ ಮಾಡೋದಕ್ಕೆ ಹೋಗ್ಬೇಡಿ, ನಾನು ಅದನ್ನ ನಿಮಗೆ ಮೇ ಬಿ ತಿಳಿಸ್ತಲೇ ಇರ್ಬೋದು. ಅಪ್ಕಮಿಂಗ್ ಡೇಸಲ್ಲೇ ಹೇಳ್ತೀನಿ ಅಂತಲೇ ಹೇಳ್ಬೋದು. ಯಶ್ ಅವರು ಯಾವ ರೀತಿ ಪವರ್ಫುಲ್ ಆಗಿದ್ದಾರೆ ಅಂತ ನಿಮಗೆ ಈ ಒಂದು ವಿಷಯದಲ್ಲಿ ಗೊತ್ತಾಗಿರ್ಬೋದು. ಹಾಗಿರ್ಬೇಕಾದ್ರೆ ಗುರು ತಮ್ಮನಲ್ಲಿ ಏನೋ ಹಾಕಿದೆಯಾ, ಇಲ್ಲೇನೋ ಮಾತಾಡ್ತಿದ್ಯಾ ಅಂತ ಅನ್ಕೊಬೋದು. ಆ ಒಂದು ಪೇಷನ್ಸ್ ಇರಬೇಕು, ಇಲ್ಲ ಅಂತಂದರೆ ಇಡೀ ಮಜಾ ಕಿತ್ಕೊಂಡು ಹೋಗ್ಬಿಡುತ್ತೆ. ನಿಜ ಹೇಳ್ತಾ ಇದ್ದೀನಿ. ಈ ಒಂದು ಪವರ್ಫುಲ್ ಎಂಪೈರ್ನ ಬಿಟ್ ಮಾಡ್ಕೊಂಡಿರೋ ಯಶ್ ಅವರಿಗೆ ಒಂದು ದಿನ ಈ ಥರದ್ದೊಂದು ದಿನ ಬರುತ್ತೆ ಅಂತ ಯಾವುದೇ ಕಾರಣಕ್ಕೂ ಅಂದ್ಕೊಂಡಿರಲಿಲ್ಲ. ಆ ದಿನ ಹೇಳಬೇಕು ಅಂತಂದರೆ ಸ್ವಲ್ಪ ನಾವು ಟೈಮ್ನ ಹಿಂದೆನೇ ಹೋಗೋಣ ಅಂತ ಹೇಳ್ಬೋದು. ಒಂದು ಬ್ಯಾಡ್ ಆಸ್ ಪೊಲೀಸ್ ಮ್ಯಾನ್, ಯಾವುದಕ್ಕೂ ಕೇರೇ ಮಾಡಲ್ಲ ಅಂತ ಒಂದು ಪೊಲೀಸ್ ಮ್ಯಾನ್. ಹೌದು, ಮ್ಯಾಕ್ಸೇ ಆಗಿರುವಂಥದ್ದು. ಯಾವುದೇ ಕಾರಣಕ್ಕೆ ಯಾರಿಗೂ ಎದ್ರಲ್ಲ ಅಂತ ಒಂದು ಪೊಲೀಸ್ ಮ್ಯಾನ್. ಅಂದರೆ ಒಂದು ರಾಜ್ಯನ ಹೊಡಿಬೇಕು ಅಂತ ಹೋದಾಗ ಯಾವ ರೀತಿಯೆಲ್ಲ ಪ್ಲಾನ್ ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಪ್ಲಾನ್ ಮಾಡಿದ್ರು ವರ್ಕ್ ಆಗಬೇಕು. ಯಾಕೆಂದರೆ ಅದು ಸುಮ್ಮನೆ ಯಾರೋ ಕಟ್ಟಿರುವಂಥ ಕೋಟೆ ಅಲ್ಲ, ಯಶ್ ಅವ್ರು ಕಟ್ಟಿರುವಂಥ ಕೋಟೆ ಆಗಿರುವಂಥದ್ದು. ಜಸ್ಟ್ ಇಮ್ಯಾಜಿನ್ ಮಾಡಿ, ಕಿಚ್ಚ ಸುದೀಪ್ ಅವರು ಒಳಗಡೆ ನುಗ್ಗಬೇಕು ಅಂತಂದರೆ ಎಷ್ಟೆಲ್ಲ ಪ್ಲ್ಯಾನ್ ಮಾಡಬೇಕು. ಇಲ್ಲಿ ಯಾರ ಪವರು ಕಮ್ಮಿ ಇಲ್ಲ, ಯಾರಿಗೂ ಕೂಡ ಪವರ್ ಜಾಸ್ತಿ ಇಲ್ಲ. ಯಾಕೆಂದರೆ ಎಲ್ಲರಿಗೂ ನಾನು ಹೇಳಿರೋವಂಥ ಈ ಒಂದು ಕ್ಯಾರೆಕ್ಟರ್ ಬರ್ತಾ ಹೋಗುತ್ತಲ್ಲ, ಅವರಿಗೆಲ್ಲ ಪವರ್ ಜಾಸ್ತಿನೇ ಅಂತಲೇ ಹೇಳ್ಬೋದು. ಹಾಗಿರ್ಬೇಕಾದ್ರೆ ಈ ಒಂದು ಪೊಲೀಸ್ ಫೋರ್ಸ್ ಏನಲ್ಲ, ನಾನು ಹೇಳ್ತಿರುವಂಥದ್ದು ಪೊಲೀಸ್ ರೀತಿ ಥಿಂಕ್ ಮಾಡುವಂಥ ಒಂದು ಎಬಿಲಿಟಿ ಇರುವಂಥ ಒಂದು ಪೊಲೀಸ್ ಮ್ಯಾನ್, ಹುಚ್ಚ ಕಿಚ್ಚನೇ ಆಗಿರುವಂಥದ್ದು. ಅಂದರೆ ಅಂಥ ಒಂದು ಕಿಚ್ಚ ಸುದೀಪ್ ಅವರು ಯಾವ ರೀತಿ ಎಂಟ್ರ್ ಆಗ್ತಾರೆ ಅನ್ನೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇರಬೇಕಾದ್ರೆ ಪ್ರತಿಯೊಂದು ಘಟನೆಗಳು ನಡೀತಾ ಇರುತ್ತೆ. ಆ ನಡೀತಿರ್ಬೇಕಾದ್ರೇ ಒಬ್ಬ ಸಲಹೆ ಕೊಡ್ತಾನೆ, ಅಂಡರ್ ಗ್ರೌಂಡಲ್ಲಿ ಇರುವಂಥ ಡೆವಿಲ್ನ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು. ಅಂಡರ್ ಗ್ರೌಂಡಲ್ಲಿ ಒಂದು ಅಡಗಿರುವಂಥ ಒಂದು ಡೆವಿಲ್ನ ಸಹಾಯ ತಗೋ ಅಂತ ಹೇಳ್ಬಿಟ್ಟು. ಇಲ್ಲ ಅಂದರೆ ಆ ಕೋಟೆನ ಹೊಡೆಯೋದಕ್ಕಾಗಲ್ಲ ಅಂತ. ಯಾಕೆ ಅಂತಂದರೆ ಅದು ಅಂಥ ಒಂದು ಡೆವಿಲ್ನ ಥರ ಇರುವಂಥ ಪರ್ಸನಿಂದನೇ ಆ ಒಂದು ಕೋಟೆನ ನುಗ್ಗಿ ಕಟ್ಟಿರುವಂಥದ್ದು. ಅವ್ರಿಗೆ ಗೊತ್ತಿರುತ್ತೆ, ಎಲ್ಲ ಮಾಸ್ಟರ್ ಪ್ಲ್ಯಾನ್ ಗೊತ್ತಿರುತ್ತೆ, ಯಾವ ರೀತಿ ಇದೆಲ್ಲ ವರ್ಕ್ ಆಗುತ್ತೆ, ಈ ಕೋಟೆ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಕೋಟೆನ ಹೊಡಿಬೇಕು ಅಂತಂದರೆ ಅಂಥ ಒಂದು ಪವರ್ಫುಲ್ ವ್ಯಕ್ತಿನೇ ಇಂಟ್ರಡ್ಯೂಸ್ ಆಗಬೇಕು. ಅದೇ ಕಿಚ್ಚ ಸುದೀಪ್ ಅವರು ಆಗಿರುವಂಥದ್ದು. ಹಾಗಿರ್ಬೇಕಾದ್ರೆ ಅದ್ರ ಜೊತೆಗೆ ಒಂದು ಸಹಾಯನ ತಗೊಳ್ತಾರೆ. ಆದರೆ ಆ ಸಹಾಯ ತಗೊಳ್ಳೋದು ತುಂಬಾ ಕಷ್ಟ ಇದೆ. ಯಾಕೆ ಅಂದರೆ ಯಾರ ಕಂಟ್ರೋಲಲ್ಲಿ ಇರೋವಂಥ ಆನೆ ಅಲ್ಲ, ಅದು ಮದಗಜ ಆಗಿರುವಂಥದ್ದು. ಅದೇನೆ ರಿವೀಲ್ ಮಾಡಬೇಕು ಅಂತಂದರೆ ಈ ವಿಡಿಯೋನ ಎಂಡ್ ತನಕ ನೋಡಿ ಗೈಸ್. ಯಾಕೆ ಅಂತಂದರೆ ಆ ಒಂದು ಜಾಗಕ್ಕೆ ರೀಚ್ ಆಗೋದಕ್ಕೇ ಕಷ್ಟ. ಕಂಪ್ಲೀಟಾಗಿ ಏನಂದರೆ ಯಾರು ಕೂಡ ಅನ್ಬೀಟಬಲ್ ಆ ಥರದೊಂದು ಜೈಲಲ್ಲಿ ಒಳಗಡೆ ಆಗಿರ್ತಾರೆ ಈ ಒಂದು ಕ್ಯಾರೆಕ್ಟರ್. ಸೊ ಆ ಕ್ಯಾರೆಕ್ಟರ್ನ ಮೀಟ್ ಮಾಡೋದಕ್ಕೆ ಮೊದಲು ತುಂಬಾ ಕಷ್ಟ ಒಳಗಾಗ್ತಾರೆ ಕಿಚ್ಚ ಸುದೀಪ್ ಅವರು. ಅಂದರೆ ಎಷ್ಟೋ ಒಂದು 10 ಮಾಳಿಗೆನ ಹೊಡೆದೊಡ್ದು, ಅಂದರೆ ಇದು ಫ್ಲ್ಯಾಟ್ ಥರ 10 ಮಾಳಿಗೆ ಮೇಲಿರುವಂಥದ್ದಲ್ಲ, ಕೆಳಗಡೆ ಅಂಡರ್ ಗ್ರೌಂಡಲ್ಲಿ ಹೋಗ್ತಿರುವಂಥದ್ದು. ಅಂಡರ್ ಗ್ರೌಂಡಲ್ಲಿ ಅವ್ರನ್ನ ರಕ್ಷಣೆ ಮಾಡಿರ್ತಾರೆ. ಅಂದರೆ ಅವ್ರ ಹತ್ರ ಯಾರು ರೀಚ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವ್ರನ್ನ ಅಲ್ಲಿವರೆಗೂ ಇಟ್ಕೊಂಡಿರ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡಿ ಗೈಸ್, ಯಾವ ರೀತಿ ಪ್ರೊಟೆಕ್ಷನಲ್ಲಿ ಅವ್ರನ್ನ ಒಳಗಡೆ ಇಟ್ಟಿರ್ಬೋದು ಅಂತ. ಅಂಥ ಒಂದು ಜೈಲಲ್ಲಿ ಆಚೆ ತಪ್ಪಿಸ್ಕೊಳ್ಳೋದಕ್ಕೆ ಆಗಲ್ಲ. ಅಂಥ ಒಂದು ಕಠಿಣವಾಗಿರುವಂಥ ಒಂದು ಚೈನ್ಸ್, ಕಂಪ್ಲೀಟಾಗಿ ಒಂದು ಜಾಸ್ತಿ ಅಂತ ಹೇಳಬೇಕು ಅಂತಂದರೆ ಅವ್ರಿಗಿರುವಂಥ ವೆಯ್ಟ್ಗಿಂತನೂ ಜಾಸ್ತಿ ವೆಯ್ಟಲ್ಲಿ ಒಂದು ಏನಂತಾರೆ ಕಂಪ್ಲೀಟಾಗಿ ಚೈನಲ್ಲೆಲ್ಲ ಕಂಪ್ಲೀಟ್ ಕಟ್ ಹಾಕಿರ್ತಾರೆ ಅಂತಲೇ ಹೇಳ್ಬೋದು. ಸೊ ಆ ಥರದೊಂದು ಕ್ಯಾರೆಕ್ಟರ್ ಆಗಿರುವಂಥದ್ದು. ಸೊ ಹಾಗಿರ್ಬೇಕಾದ್ರೆ ಈ ಥರದೊಂದು ಕ್ಯಾರೆಕ್ಟರ್ನ ಮೀಟ್ ಮಾಡೋದಕ್ಕೆ ಹೋದಾಗ ಕಿಚ್ಚ ಸುದೀಪ್ ಅವರು ತುಂಬಾ
ಕಷ್ಟ ಫೇಸ್ ಮಾಡ್ತಾರೆ. ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ, ಆ ಒಂದು ಡೆವಿಲ್ ಹೊರಗಡೆ ಬರಕ್ ಆಗದೆ ಇರೋಂಥ ಸಿಚುವೇಶನ್ ಅಲ್ಲಿ ಇವ್ರು ಆ ಒಂದು ಕಷ್ಟಗಳನ್ನೆಲ್ಲ ಹೊಡೆದು ಬಡ್ದು ಎಲ್ಲ ಕಂಪ್ಲೀಟ್ ಫೈಟ್ ಸೀಕ್ವೆನ್ಸ್ ಆಗಿರುವಂಥದ್ದು ಲಾಸ್ಟಿಗೆ ರೀಚ್ ಆಗ್ತಾರೆ. ರೀಚ್ ಆಗಿ ನೋಡ್ಬೇಕಾದ್ರೆ ಕಂಪ್ಲೀಟ್ ಆಗಿ ಬ್ಲಡ್ ಒಳಗಡೆ ಇರುವಂಥ ಒಂದು ಮುಖ ಆಚೆ ಬರುತ್ತೆ. ಅದೇ ಡಿ ಬಾಸ್ ಅವ್ರದ್ದಾಗಿರುವಂಥದ್ದು. ಹೌದು, ಇವರು ಮುಂದಕ್ಕೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಹೇಳೋಕ್ಕಾಗಲ್ಲ, ಯಾಕೆ ಅಂತಂದ್ರೆ ಇದು ನನ್ನ ಒಂದು ಡ್ರೀಮ್ ಪ್ರಾಜೆಕ್ಟ್ ಆಗಿರುವಂಥದ್ದು. ಆದರೆ ಆ್ಯಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನನ್ನ ಸಿನಿಮಾ ತೆಗೆಯುವಂಥ ಪ್ರಾಜೆಕ್ಟ್ ಬೇರೆನೇ ಇದೆ, ಆದರೆ ಇದೊಂದು ಒನ್ ಆಫ್ ದ ಪ್ರಾಜೆಕ್ಟ್ ಆಗಿರುವಂಥದ್ದು. ಒಂದು ಆ್ಯಸ್ ಅ ಫ್ಯಾನ್ ಆಗಿ ನಾನು ಇದು ಕ್ರಿಯೇಟ್ ಮಾಡಿರುವಂಥದ್ದು ಕನ್ನಡ ಇಂಡಸ್ಟ್ರಿಗೋಸ್ಕರ. ಪೀಸ್ ಔಟ್.